ಗೌರಿಬಿದನೂರು ನಗರ ಹೊರವಲಯದ ತಾಲೂಕು ಕಚೇರಿ ಆವರಣದಲ್ಲಿ ಸಿಪಿಎಂನಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಿಪಿಎಂ ಕಾರ್ಯದರ್ಶಿ ಸಿದ್ದಗಂಗಪ್ಪ, 2006ರಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಸಿಪಿಎಂ ಬೆಂಬಲ ನೀಡಿತ್ತು. ಗ್ರಾಮಾಂತರ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಲು ನರೇಗಾ ಯೋಜನೆ ವರದಾನವಾಗಲಿ ಎಂದು ಅಂದಿನ ಪ್ರಧಾನಿಗಳಿಗೆ ಒತ್ತಾಯ ಮಾಡಿದ ಪರಿಣಾಮ ನರೇಗಾ ಅನುಷ್ಠಾನದಲ್ಲಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಕ್ರಮದಲ್ಲಿ ಶಾಮೀಲಾಗಿ ಕೋಟ್ಯಾಂತರ ಹಣ ಗುಳುಂ ಮಾಡಿದ್ದಾರೆ. ಜಲಯಾನ ಇಲಾಖೆಯಲ್ಲಿ ಸುಮಾರು 6 ಕೋಟಿ ರೂಪಾಯಿಗಳು ಗುಳುಂ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂದರು. ರಾಜ್ಯದಲ್ಲಿ ಈಗಾಗಲೇ 2 ವರ್ಷ ಆಗಿದೆ. ಬೇರೆ ಬೇರೆ ಕಡೆ ಎಲ್ಲ ಆಗ್ತಾ ಇದೆ ಹಂಚಿಕೆ. ಗೌರಿಬಿದನೂರಲ್ಲಿ ಮಾತ್ರ ನಿನಗೆ ಗುದ್ದಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಭೂ ನ್ಯಾಯಮಂಡಳಿ ಒಂದು ಬೇಕು, ದರ್ಖಾಸ್ ಕಮಿಟಿ ಅಂತೀವಿ ಅದಕ್ಕೆ. ಆ ದರ್ಖಾಸ್ ಕಮಿಟಿ ಫಾರ್ಮೇಶನ್ ಮಾಡ್ಲಿಕ್ಕೆ ಇವತ್ತಿಗೂ ಆಗಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು ಮತ್ತೆ ಮಾಜಿ ಶಾಸಕರು ಇವರಿಬ್ಬರಿಗೂ ಪೈಪೋಟಿ ಬಿದ್ದಿದೆ. ಏನಪ್ಪಾ ಅಂತ ಹೇಳಿದ್ರೆ ಅಸ್ತಿತ್ವಗಳ ಪ್ರಶ್ನೆ. ನಮ್ಮ ಬೇಕಾಗಿರ್ತಕ್ಕಂಥ ನಮ್ಮ ಹಿಂಬಾಲಕರು ಈ ಕಮಿಟಿಯಲ್ಲಿ ಇರಬೇಕು ಅಂತ ಹೇಳಿ ಒಬ್ಬರು, ಇಲ್ಲ ನಮ್ಮವರು ಇರಬೇಕು ಅಂತ ಒಬ್ರು, ಇಬ್ಬರು ಗಂಡ ಹೆಂಡತಿ ರಾಜ್ಯದಲ್ಲಿ ಕೂಸು ಬಡವಾಯ್ತು ಅಂಬಂಗೆ ಇಲ್ಲಿನ ರೈತರು ಇವತ್ತು ಯಾವುದೇ ಕಮಿಟಿ ಇಲ್ದಂಗೆ ಇವತ್ತು ಬಗರು ಸಾಗುವಳಿ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಕಳೆದ ಹಲವು ವರ್ಷಗಳಿಂದ ತಾಲೂಕಿನಲ್ಲಿ 20 ವರ್ಷಗಳಿಂದ ಉಳಿಮೆ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇಲ್ಲಿ ಬಗರ್ ಹುಕುಂ ಸಮಿತಿ ರಚನೆಯಾಗಿಲ್ಲ. ಹಾಲಿ ಮತ್ತು ಮಾಜಿ ಶಾಸಕರ ಕಚ್ಚಾಟದಿಂದ ನೆನೆಗುದಿಗೆ ಬಿದ್ದಿದೆ. ಅವರ ಸ್ವಪ್ರತಿಷ್ಠೆಗೆ ರೈತರಿಗೆ ಅನ್ಯಾಯ ಆಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮುನ್ನೆಲೆಗೆ ಬರಬೇಕು, ಸಮಿತಿ ರಚನೆ ಸೂಚನೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ರೈತರ ಸಾವಿರಾರು ಎಕರೆ ಜಮೀನು ತೆಗೆದುಕೊಂಡು ಸಮರ್ಪಕ ಕೈಗಾರಿಕೆ ಸ್ಥಾಪನೆ ಮಾಡಿಲ್ಲ. ಮೊದಲ ಹಂತ ಮತ್ತು 2ನೇ ಹಂತದಲ್ಲಿ ಸಾವಿರಾರು ಎಕರೆ ಜಮೀನು ಕಬಳಿಸಿದ್ದಾರೆ. ಇದು ಜಮೀನು ಕಬಳಿಕೆಗೆ ಹುನ್ನಾರ ನಡೆಸಿದ್ದಾರೆ. ಜಮೀನು ಕಳೆದುಕೊಂಡ ರೈತರಿಗೆ ಉದ್ಯೋಗ ನೀಡಿಲ್ಲ. ಇದರ ಪರಿಣಾಮ ಇಂದು ಸಾವಿರಾರು ನಿರುದ್ಯೋಗಿಗಳು ವಲಸೆ ಹೋಗುವ ದುಸ್ಥಿತಿ ಬಂದಿದೆ. ಜಮೀನು ಕಬಳಿಕೆ ಬಗ್ಗೆ ಸಮಗ್ರ ತನಿಖೆ ಕೈಗೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಖಾಸಗಿಯವರಿಗೆ ಸೋಲಾರ್ ಪ್ಲಾಂಟ್ ಸ್ಥಾಪನೆಗೆ ಸರ್ಕಾರಿ ಭೂಮಿ ನೀಡಿದ್ದಾರೆ. ರೈತರಿಗೆ ಉಳುಮೆ ಮಾಡಲು ಕೊಡುವುದಿಲ್ಲ. ಇದಕ್ಕೆ ಏಕೆ ನೀಡಬೇಕು ಎಂದು ಕಿಡಿಕಾರಿದರು. ತಾಲೂಕಿನಲ್ಲಿ 20,000 ಬಡವರಿಗೆ ನಿವೇಶನ ನೀಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಿವೇಶನ ಕೊಳ್ಳಲು ಲಕ್ಷಾಂತರ ರೂಪಾಯಿ ಬೇಕು. ಜೀವನ ನಡೆಸುವುದೇ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಾಲೂಕು ಆಡಳಿತ ಇವರಿಗೆ ನಿವೇಶನ ನೀಡಬೇಕು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.